ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ಸುಲಭವಾಗಿ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಎಲ್ಲದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೇಮರ್: ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಕೇಳಿಸ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನು ಮಾತಾಡ್ತೀನಿ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ. ನಾನು ಅದರಲ್ಲಿ ಹೇಳಿದ್ದೆ ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಆಗ ನಿಮ್ಮ ಕನಸುಗಳು ಆಸೆಗಳು ಏನೇನಿದೆ ಅದು ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಏನಂತ ಅಂದರೆ ಲೆಟ್ ಗೋ ಮಾಡಬೇಡಿ ಅಂತೀರಾ, ಬಟ್ ಪ್ರೆಸೆಂಟ್ ಟೆನ್ಸಲ್ಲಿ ಥಿಂಕ್ ಮಾಡಿ ಅಂತ ಹೇಳ್ತೀರಾ, ಹೇಗೆ ಅಂತ ಕೇಳಿದರು. ನಾನು ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಲೆಟ್ ಗೋ ಮಾಡಿ ಅಂತ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ನಾನು ಯಾವತ್ತೂ ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೆ ಅಥವಾ ನನ್ನಿಂದ ಯಾರ್ಯಾದರೂ ಮ್ಯಾನಿಫೆಸ್ಟೇಷನ್ನ ತಿಳ್ಕೊತಿದ್ದೀರಾ ಅಂತ ಅಂದರೆ ಅವ್ರಿಗೆ ಯಾವತ್ತಿಗೂ ಕೂಡ ನಾನು ಲೆಟ್ ಗೋನ ಎಂಟರ್ಟೈನ್ ಮಾಡಲ್ಲ. ಅರ್ಥ ಆಯ್ತಾ? ನಿಮಗೇನೋ ಇವತ್ತು ನಿಮ್ಮ ಹತ್ರ ಇದೆ ಅಂದರೆ ಅದಕ್ಕೆ ರೀಸನ್ ನಿಮ್ಮ ಮೈಂಡ್ಸೆಟ್. ಇವತ್ತೇನೋ ಇಲ್ಲ ಅಂತ ಅಂದರೆ ಅದಕ್ಕೆ ರೀಸನ್ ನಿಮ್ಮ ಮೈಂಡ್ಸೆಟ್, ಬೇರೆ ಏನೂ ಆಗಿರಲ್ಲ. ಅದನ್ನು ನನಗೆಲ್ಲದ್ರಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ಅವರೊಬ್ಬರಿಗೆ ಅಂತ ಅಲ್ಲ, ಲೈಕ್ ಎಲ್ರಿಗೂ ಕೂಡ ಹೇಳ್ತಾ ಇರೋದು, ನೀವು ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಂತ ಅಂದರೆ ನಿಮಗೆ ಬೇಕಾಗಿರೋದು ಮೈಂಡ್ಸೆಟ್. ಏನು ಮೈಂಡ್ಸೆಟ್ ಅದು ನಿಮ್ಮ ಹತ್ರ ಇದೆ ಅಥವಾ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬೇಕು. ಫಸ್ಟ್ ಆಫ್ ಆಲ್ ನಾನು ಒಂದು ಫ್ಯಾಕ್ಟ್ ಹೇಳಬೇಕು, ನಿಮ್ಮ ಮನಸ್ಸಿಗೆ ರಿಪಿಟೇಷನ್ಸ್ ತುಂಬ ಇಂಪಾರ್ಟೆಂಟ್. ಇವೊಂದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಇಟ್ಸ್ ಡನ್ ಅಂತ ಹೇಳಿ ಅದರ ಅರ್ಥ ನಾನು ಹೇಳಿದ್ದು ವಿಡಿಯೋದಲ್ಲಿ, ಈಗ ಒಂದು 10,000 ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಈಗ ನನ್ನ ಹತ್ರ 10,000 ಇದೆ ಅಂತ ನಾನು ಹೇಳ್ತೀನಿ. ನನಗೆ ಯಾವಾಗ ಮತ್ತೆ ಇದ್ರ ಬಗ್ಗೆ ನೆನಪಾಗುತ್ತೆ ಆವಾಗಲೂ ಕೂಡ ನನಗೆ 10,000 ಇದೆ ಅಂತ ಹೇಳಬೇಕು. ನನಗೆ ಭಯ ಬಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಭಯ ಬಂದರೂ ಕೂಡ ನನಗೆ 10,000 ಇದೆ ನನ್ನ ಹತ್ರ ಅಂತ ನಾನು ಹೇಳಬೇಕು. ನನಗೆ ನನ್ನ 3D ರಿಮೈಂಡರ್ ಆದರೆ ಲೈಕ್ ದುಡ್ಡಿಲ್ಲ ಸುಮ್ಮನೆ ಹೆಂಗೆ ಹೇಳ್ತಿದ್ಯಾ ಅಂತ ಅನಿಸಿದಾಗಲೂ ಕೂಡ ನಾನು ಇಲ್ಲ, ನನ್ನ ಹತ್ರ 10,000 ದುಡ್ಡಿದೆ ಅಂತ ನಾನು ಹೇಳ್ಕೊಬೇಕು. ಡೌಟ್ಸ್ ಬರುತ್ತೆ, ಆ ಡೌಟ್ಸ್ ಬಂದಾಗಲೂ ಕೂಡ ನಾನು 10,000 ಇದೆ ಅಂತ ಹೇಳ್ಕೊಬೇಕು. ಕ್ವಶನ್ಸ್ ಬರುತ್ತೆ, ಆವಾಗಲೂ ಕೂಡ 10,000 ಇದೆ ನನ್ನ ಹತ್ರ ಅಂತ ಹೇಳ್ಕೊಬೇಕು. ಅಥವಾ ದುಡ್ಡಿನ ಬಗ್ಗೆ ಏನೋ ಒಂದು ನೆನಪಾಗುತ್ತೆ, ದುಡ್ಡು ಇಲ್ಲ ನನ್ನ ಹತ್ರ, ದುಡ್ಡಿಗೆ ಕಷ್ಟಪಡ್ತಿದ್ದೀನಿ ನಾನು, ಅಥವಾ ಇನ್ನೇನೋ ನೆನಪಾದರೂ ಕೂಡ ನನಗೆ ಹೇಳ್ಕೊಬೇಕಾಗುತ್ತೆ. ದುಡ್ಡಿಗೆ ನಾನು ಯಾವಾಗ ಕಷ್ಟಪಡ್ತೀನಿ, ನನ್ನ ಹತ್ರ ಈಗ ಆಲ್ರೆಡಿ 10,000 ದುಡ್ಡಿದೆ. ಈ ಥರ ನೀವು ಅಫರ್ಮೇಷನ್ಸ್ ಹೇಳಬೇಕಾಗುತ್ತೆ. ನಾನು ಎಲ್ಲೂ ಕೂಡ ನಿಮಗೆ ಲೆಟ್ ಗೋ ಮಾಡಿ ಅಂದರೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿಲ್ಲ, ಈಗ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಲೈಕ್ ನನ್ನ 10,000 ಇದೆ ಅಂತ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ, ಆಮೇಲೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮೈಂಡ್ಸೆಟ್ ಮೇಂಟೈನ್ ಮಾಡೋದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮೈಂಡ್ಸೆಟ್ ಮೇಂಟೈನ್ ಮಾಡೋದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡ್ತಿದ್ದ ಹೊತ್ತು ಬೇರೆ ಏನೂ ಅಲ್ಲ. ಆ್ಯಂಡ್ ನಾನು ಎಲ್ಲೂ ಕೂಡ ಲೆಟ್ ಗೋ ಆಗಲಿ, ಫೀಲಿಂಗ್ಸಿಂದ ಮ್ಯಾನಿಫೆಸ್ಟ್ ಮಾಡೋದಾಗಲಿ, ನಂಬಿಕೆಯಿಂದ ಮ್ಯಾನಿಫೆಸ್ಟ್ ಮಾಡೋದಾಗಲಿ ಅದನ್ನು ನಾನು ಎಂಟರ್ಟೈನ್ ಮಾಡಲ್ಲ. ನೀವು ನಂಬಲಿಲ್ಲ ಅಂದರೂ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಫೀಲಿಂಗ್ಸ್ ಇಟ್ಕೊಳ್ಲಿಲ್ಲ ಅಂತ ಅಂದ್ರೂ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಲೆಟ್ ಗೋ ಮಾಡಲಿಲ್ಲ ಅಂತ ಅಂದ್ರೂ ಮ್ಯಾನಿಫೆಸ್ಟ್ ಮಾಡ್ತೀರಾ. ಸ್ಟಾಪ್. ದಯವಿಟ್ಟು ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರಿಗೆಲ್ರಿಗೂ ರಿಕ್ವೆಸ್ಟ್, ದಯವಿಟ್ಟು ಲಾ ಆಫ್ ಅಟ್ರಾಕ್ಷನ್ ಚಾನಲ್ಸ್ ಯಾವ್ದಾದ್ರು ವಾಚ್ ಮಾಡ್ತಾ ಇದ್ರೆ, ನಿಮ್ಗೆ ಯಾರಾದರೂ ಏಂಜಲ್ ನಂಬರ್ಸ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದರೆ, ಅಥವಾ ಲೆಟ್ ಗೋ ಬಗ್ಗೆ ಹೇಳ್ತಿದ್ದಾರೆ, ಯೂನಿವರ್ಸ್ ಬಗ್ಗೆ ಹೇಳ್ತಿದ್ದಾರೆ, ಅಥವಾ ಇನ್ನು ಏನೇನೋ ಲಾ ಆಫ್ ಅಟ್ರಾಕ್ಷನ್ ಲೈಕ್ ವಾಟರ್ ಟೆಕ್ನಿಕ್ ಹೇಳ್ತಿದ್ದಾರೆ, ಹೊಪ್ಪನೋ ಹೇಳ್ತಿದ್ದಾರೆ, ಬೇರೆ ಇನ್ಯಾವುದೋ ಒಂದು ಲೈಕ್ ಫುಲ್ ಮೂನ್ ರಿಚುವಲ್ಸು, ಆಫ್ ಮೂನ್ ರಿಚುವಲ್ಸು ಇದೆಲ್ಲ ಹೇಳ್ತಿದ್ದಾರೆ ಅಂದರೆ ದಯವಿಟ್ಟು ನನ್ನ ವಿಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ.
ನನ್ನ ವೀಡಿಯೋಸ್ ನೋಡಿ ನನ್ನ ವೀಡಿಯೋಸ್ ಕೆಳಗಡೆ ಬಂದುಬಿಟ್ಟು ಈ ರಿಚುವಲ್ಸ್ ಮಾಡ್ಬೋದಾ, ನಾನು 369 ಮೆಥಡ್ ಮಾಡ್ಬೋದಾ, ನಾನು ಒಂದಿಷ್ಟು ಮೆಥಡ್ಸ್ ಇದೆ 369 ಮೆಥಡ್ ಅಂತೆ, ಆ ಮೆಥಡ್ ಇದೆ, ಈ ಮೆಥಡ್ ಇದೆ, ಮಾಡ್ಬೋದಾ ನಾನು ಅಂತ ನನ್ನ ಹತ್ರ ಬಂದು ದಯವಿಟ್ಟು ಕೇಳಬೇಡಿ. ನಾನು ಲಾ ಆಫ್ ಅಟ್ರಾಕ್ಷನ್ನ ಎಂಟರ್ಟೈನ್ ಮಾಡಲ್ಲ, ಮತ್ತು ಅದರಲ್ಲಿ ಫಾಲೋ ಮಾಡೋ ಮೆಥಡ್ಸ್ ಕೂಡ ನಾನು ನಿಮಗೆ ಟೀಚ್ ಮಾಡ್ತಿಲ್ಲ. ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳೋದಕ್ಕೆ ಸಾಧ್ಯ. ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾನು ಯಾವ ಮೆಥಡ್ಸ್ ಯೂಸ್ ಮಾಡಿಕೊಂಡು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ನನಗೆ ಯಾವ ಮೆಥಡ್ಸ್ ಈಸಿ ಆಗಿದೆ ಅದನ್ನು ಮಾತ್ರ ನಾನು ಇಲ್ಲಿ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ, ಟೀಚ್ ಮಾಡೋದಕ್ಕೆ ಸಾಧ್ಯ. ಇದು ನಿಮ್ಮ ರಿಯಾಲಿಟಿ, ನೀವು ಹೇಗೆ ಅಸ್ಯೂಮ್ ಮಾಡ್ಕೊತೀರೋ ಅದೇ ಅಟ್ ದ ಎಂಡ್ ನಿಜ ಆಗಬೇಕಾಗಿರೋದು. ನನ್ನ ಅಸಂಪ್ಷನ್ ನಿಮ್ಮ ರಿಯಾಲಿಟಿಯಲ್ಲಿ ನಿಜ ಆಗಲ್ಲ. ನಿಮ್ಮ ಜಗತ್ತಲ್ಲಿ ಏನಿದ್ರು ನಿಮ್ಮ ಅಸಂಪ್ಷನ್ ರಿಯಾಲಿಟಿ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಥಿಂಕ್ ಮಾಡ್ತೀರಾ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾಟರ್ ಆಗುತ್ತೆ. ನನಗೆ ಲೆಟ್ ಗೋ ಮಾಡಿದ್ರೆ ವರ್ಕ್ ಆಗುತ್ತೆ ಅಂದರೆ ಅಫ್ಕೋರ್ಸ್ ಎಸ್, ನಿಮಗೆ ಲೆಟ್ ಗೋ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಆದರೆ ನನ್ನ ಮೈಂಡ್ಸೆಟ್ ಅದಲ್ಲ, ನಾನು ಆ ಮೈಂಡ್ಸೆಟ್ಟಲ್ಲಿ ಇಲ್ಲ. ನಾನು ನಂಬಿದ್ರೆ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನಿಲ್ಲ. ಆ್ಯಂಡ್ ನಾನು ಯಾವತ್ತೂ ಕೂಡ ನಂಬಿಲ್ಲ. ನನಗೆ ಇವತ್ತಿನವರೆಗೂ ನನ್ನ ಲೈಫಲ್ಲಿ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನೋ ನನಗೆ ಅದು ಯಾವುದ್ರ ಮೇಲೂ ಕೂಡ ನಂಬಿಕೆ ಇರಲಿಲ್ಲ. ನನಗಿದ್ದಿದ್ದು ಒಂದೇ ಮೈಂಡ್ಸೆಟ್ ಮಾತ್ರ. ಅದ್ರ ಬಗ್ಗೆ ನೆಗೆಟಿವ್ ಆಗಿ ನನಗೆ ಥಾಟ್ ಬಂದರೆ, ಅಂದರೆ ನಕಾರಾತ್ಮಕವಾಗಿ ನನಗೇನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನು ನಾನು ಫ್ಲಿಪ್ ಅಷ್ಟೇ ನಾನು ಮಾಡಿರೋದು, ನನಗೆ ನೆನಪಿರೋದು. ಅದು ಬಿಟ್ಬಿಟ್ಟು ನಂಬಿಸೋದಕ್ಕೆ ನಾನು ಇವತ್ತು ನಾನು ಫೋರ್ಸ್ ಮಾಡಿಲ್ಲ. ನಾನು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು, ಏನೇ ನಾನು ಬಂದುಬಿಟ್ಟು ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ ನಿಮಗೆ ಹೇಳ್ತಾ ಇದ್ರು, ಅದು ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಜಸ್ಟ್ ಥಾಟ್ಸ್ ಫ್ಲಿಪ್ಪಿಂದ. ಯಾವ ನಂಬಿಕೆನೂ ಇಟ್ಕೊಂಡಿಲ್ಲ ಅಥವಾ ಯಾವ ಫೀಲಿಂಗ್ಸ್ನು ನಾನು ಬರ್ಸ್ಕೊಂಡಿಲ್ಲ. ಆ ಫೀಲಿಂಗ್ಸ್, ಆ ಎಮೋಷನ್ಸ್ನು ಕೂಡ ನಾನು ತರಿಸ್ಕೊಂಡಿಲ್ಲ. ನಾನು ಒಂದು ವಿಷಯ ಹೇಳಬೇಕು, ಇದು ಜಸ್ಟ್ ಸಕ್ಸಸ್ ಸ್ಟೋರಿ ಥರ ಇರಲಿ. ಆ್ಯಂಡ್ ನಂಗೆ ಗೊತ್ತು ಇದು ತುಂಬ ಜನಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ. ನನ್ನ ಹೆಲ್ತ್ ಸಕ್ಸಸ್ ಸ್ಟೋರಿ ಫೈನಲಿ ಓಕೆ, ನನ್ನ ಹೆಲ್ತ್ ಕಂಪ್ಲೀಟ್ ಇದೆ, ಓಕೆ ನಾನು ನಾರ್ಮಲ್ ಇದ್ದೀನಿ, ನನಗೆ ಸರಿ ಹೋಗಿದೆ ಅಂತ ನನಗೆ ಪಕ್ಕಾ ಬಂದು ಕ್ಲಾರಿಟಿ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಾನು ಯಾವುದೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಯಾವ ಡಯಟ್ಸು ಕೂಡ ಫಾಲೋ ಮಾಡಿಲ್ಲ, ಯಾವ ಯೋಗ ಕೂಡ ಮಾಡಿಲ್ಲ. ಹಿಂದೆ ಹೇಳಿದೆ ನಿಮಗೆ ನನಗೆ PCOD ಪ್ರಾಬ್ಲಮ್ ಇದೆ, ನಾನು ಸ್ಟಿಲ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ. 2 ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ದೀನಿ. ಆ 2 ಸಕ್ಸಸ್ ಸ್ಟೋರಿಯಲ್ಲಿ ಮೇ ಬಿ ಯಾವುದೋ ಒಂದರಲ್ಲಿ ನಾನು ಹೇಳಿದ್ದೀನಿ ನಿಮಗೆ ನನಗೆ PCOD ಇದೆ, ಅದನ್ನು ಸ್ಟಿಲ್ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಮಾಡಿದ್ದೆ, ಹೋಗಿತ್ತು, ಮತ್ತೆ ರಿಟರ್ನ್ ಬಂದಿದೆ ಅಂತ ಹೇಳಿದ್ದೆ ನಾನು ನಿಮಗೆ. ಈಗ ನಾನು ಫುಲ್ ಫ್ರೀಯಾಗಿ ನಾನು ಹೇಳ್ತಿದ್ದೀನಿ, ನನಗೆ PCOD ಇಲ್ಲ. ಓಕೆ, ಸುಮ್ಮನೆ ಬಂದು ಏನೇನೋ ಹೇಳೋದಕ್ಕಾಗಲ್ಲ. PCOD ಇಲ್ಲ. ತುಂಬ ಜನಕ್ಕೆ ಹೆಲ್ತ್ ಸಕ್ಸಸ್ ಸ್ಟೋರಿ ಬೇಕಲ್ಲ. ನಿಮಗೆ ಏನೇ ಕಾಯಿಲೆ ಇದ್ದರೂ ಕೂಡ ಯಾವುದೇ ಔಷಧಿ ಇಲ್ಲದೆ, ಯಾವುದೇ ಡಯಟ್ ಫಾಲೋ ಮಾಡಿದೆ, ಏನೂ ಇಲ್ಲದೆ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಆ್ಯಂಡ್ ನಿಜ ಹೇಳ್ತೀನಿ, ನಾನು ಹಠ ಬಿದ್ದುಬಿಟ್ಟು ಕೂತ್ಕೊಂಡಿದ್ದೆ. ಮೆಡಿಸಿನ್ಸ್ ಮನೇಲಿ ಡಾಕ್ಟ್ರ್ ಹತ್ರ ತೋರಿಸಿದ್ರು, ಮೆಡಿಸಿನ್ಸ್ ಹಚ್ತಿದ್ರು ಕೂಡ ನಾನು ಒಂದು ಸತಿನೂ ಮೆಡಿಸಿನ್ಸ್ನ ಹೋಗಿ ಮುಟ್ಟಿಲ್ಲ. ನನಗೆ ಮನೇಲಿ ಬೈಸ್ಕೊತಿದ್ದೆ, ಇದೇ ವಿಷಯಕ್ಕೆ ನಾನು ಮನೇಲಿ ಬೈಸ್ಕೊತಿದ್ದೆ ಡೈಲಿ. ಏನಾಗಿದೆ ನಿನಗೆ, ಹೆಲ್ತ್ ಬಗ್ಗೆ ನೀನು ಕೇರ್ ತೊಗೊಳಲ್ಲ, ನಿನ್ನ ಹೆಲ್ತನ್ನು ನೆಗ್ಲೆಕ್ಟ್ ಮಾಡ್ತೀಯ ನೀನು ಅಂತ ಈ ವಿಷಯಕ್ಕೆ ತುಂಬ ಸತಿ ಮನೇಲಿ ಬೈಸ್ಕೊಂಡಿದ್ದೀನಿ ನಾನು. ಸರಿಯಾಗಿ ಮಾತ್ರೆ ತೊಗೊತಿರ್ಲಿಲ್ಲ, ಸರಿಯಾಗಿ ಏನು ಮಾಡಬೇಕು ಅದನ್ನು ಮಾಡ್ತಿರ್ಲಿಲ್ಲ, ಸಖತ್ ಬೈತಿದ್ರು ಮಾತ್ರ. ಎಷ್ಟು ನೆಗ್ಲೆಕ್ಟ್ ಮಾಡ್ಕೊತಿದ್ಯಾ, ಹೆಲ್ತ್ ಬಗ್ಗೆ ಕೇರ್ ಇಲ್ಲ ನಿನಗೆ ಅಂತ ಕೂರಿಸ್ಕೊಂಡು ತುಂಬ ಸತಿ ಹೇಳಿದ್ದಾರೆ ಕೂಡ. ಆದರೆ ನನಗೊಂದು ಮೈಂಡ್ಸೆಟ್, ಮೇ ಬಿ ನಾನು ಫಿಕ್ಸ್ ಆಗಿ ಕೂತಿದ್ದೆ. ಏನಂತ ಗೊತ್ತಾ, ಇಲ್ಲ ನನಗೆ ಗೊತ್ತಿದೆ, ಮ್ಯಾನಿಫೆಸ್ಟೇಷನ್ ಗೊತ್ತಿದೆ, ನನ್ಗೆ ಯಾಕೆ ನಾನು ಸುಮ್ಮನೆ ಡೈಲಿ ಮಾತ್ರೆ ತೊಗೊಂಡು ಔಷಧಿ ತೊಗೊಂಡು ಹಿಂಸೆ ಮಾಡ್ಕೊಬೇಕು ಅಂತ. ಯಾಕಂದರೆ ನೋಡಿ, PCODಗೆ ಆ್ಯಕ್ಚುಲಿ ನಾನು ನಾರ್ಮಲಾಗಿ ಹೇಳ್ತೀನಿ ನಿಮಗೆ. PCOD ಅಂತ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಇದು ಹುಡುಗಿರಲ್ಲಿ ಕಾಣಿಸ್ಕೊಳೋ ಅಂಥ ಒಂದು ಡಿಸೀಸ್. ಇದ್ರ ಸಿಮ್ಟಮ್ಸ್ ಬಂದುಬಿಟ್ಟು ಏನಾಗುತ್ತೆ ಅಂತ ಅಂದರೆ, ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಕೂದಲು ಉದುರುತ್ತೆ, ಆಮೇಲೆ ವೆಯ್ಟ್ ಗೇನ್ ಆಗ್ಬೋದು, ವೆಯ್ಟ್ ಲಾಸ್ ಕೂಡ ಆಗ್ಬೋದು, ವೆಯ್ಟ್ ಗೇನ್ ಕೂಡ ಆಗ್ಬೋದು, ಪಿಂಪಲ್ಸ್ ಇರುತ್ತೆ, ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗುತ್ತೆ, ಆಮೇಲೆ ಕೂದಲು ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ತುಂಬ ತೆಳ್ಳಗಾಗ್ತಾ ಹೋಗುತ್ತೆ, ಕೂದಲು ಸರಿಯಾಗಿ ಗ್ರೋತ್ ಇರಲ್ಲ, ಫೇಶಿಯಲ್ ಹೇರ್ಸ್ ಗ್ರೋತ್ ಆಗುತ್ತೆ. ಇದಿಷ್ಟು PCOD ಸಿಮ್ಟಮ್ ಬಂದುಬಿಟ್ಟು ಪರ್ಸ್ನಲಿ ನನಗೆ ತುಂಬ ಅಫೆಕ್ಟ್ ಮಾಡ್ತಿತ್ತು. ಇಟ್ ಮೇ ಬಿ ಬಿಕಾಸ್ ಮನೇಲಿ ಹೇಳೋದಾಗಿರ್ಬೋದು, ಅಥವಾ ಲೈಕ್ ಏನೋ ಒಂದು ಓಕೆ ನನಗೇನೋ ಒಂದು ಸರಿ ಇದ್ದೀನಿ ಅಂತ ಅನಿಸಿದ್ರು ತುಂಬ ಬೇರೆ ಥರ ಅಫೆಕ್ಟ್ ಮಾಡುತ್ತೆ ಅಂತ ನನಗೆ ಅನಿಸ್ತಿತ್ತು. ಓಕೆ, ಸೊ ಇಷ್ಟು ಸಿಮ್ಟಮ್ಸ್ PCODದು. ಓಕೆನಾ, ಇದನ್ನು ಡಾಕ್ಟರ್ ಹತ್ರ ತೋರಿಸಿದಾಗ ನೀವು
ಈವನ್ ಆಲೋಪತಿ ಮೆಡಿಸಿನ್ಸ್ಗೆ ಹೋಗಿ ಅವ್ರು ಹೇಳ್ತಾರೆ ಕ್ಯೂರೇ ಆಗಲ್ಲ, ಲೈಫ್ ಲಾಂಗ್ ಡಿಸಾರ್ಡರ್ ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಬೋದಷ್ಟೇ ಅಂತ ಹೇಳ್ತಾರೆ. ಆಯುರ್ವೇದಕ್ಕೆ ಹೋದರೆ ನಮಗೆ ಪಂಚಕರ್ಮ ಅಂತ ಪ್ರೊಸೀಜರ್ ಬರುತ್ತೆ, ಅದು ಮಾಡಿಸ್ಬೇಕು, ಡಯಟ್ ಫಾಲೋ ಮಾಡಬೇಕು, ಯೋಗ ಮಾಡಬೇಕು, ಈ ಥರ ಇದು ಮಾಡಬೇಕು. ಈವನ್ ಆಲೋಪತಿಗೆ ಹೋದರೂ ಕೂಡ ನಿಮಗೆ ಯೋಗ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಆಲೋಪತಿ ಮೆಡಿಸಿನ್ಸ್ ತೊಗೊಳೋದ್ರಿಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಇನ್ನೂ ಬೇರೆ ಥರ ಇದಾಗುತ್ತೆ. ಸೊ ನಾನು ಅಲೋಪತಿ ಮೆಡಿಸಿನ್ಸ್ಗೆ ಹೋಗಿದ್ದು ನಾನು ನೆಟ್ಟಿಗೆ ತೊಗೊಂಡಿಲ್ಲ. ಸೊ ನಾನು ಆಯುರ್ವೇದದಲ್ಲಿ ಇರೋದ್ರಿಂದ ನಾನು ನಮ್ಮ ಡಾಕ್ಟರ್ ಹತ್ರನೇ ಒಬ್ಬರ ಹತ್ರ ತೋರಿಸಿದ್ದೆ, ಮೆಡಿಸಿನ್ಸ್ ಕೂಡ ಕೊಟ್ಟಿದ್ರು, ತೊಗೊತಾ ಇದ್ದೆ. ಏನಂದರೆ ಕಷಾಯ ಕುಡಿಬೇಕಿತ್ತು, ಔಷಧಿ ಕಷಾಯ ಡೈಲಿ ಯಾರು ಕುಡಿತಾರೆ? ಎಷ್ಟು ಅಂದರೆ ಒಂದು 15 ದಿನ ಕುಡಿದೆ. ನನಗೂ ಕುಡಿದು ಸಾಕಾಯಿತು. ಡಿಪ್ರೆಷನ್ ಬಂದು 15 ದಿನ ಅಲ್ಲ, ಐ ಥಿಂಕ್ 1 ತಿಂಗಳು ಕಂಟಿನ್ಯೂಸ್ ಕುಡಿದಿದ್ದೀನಿ. ಬೆಳಿಗ್ಗೆ ರಾತ್ರಿ ಕಷಾಯ ಜೊತೆ ಟಾನಿಕ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಎಷ್ಟು ಕಹಿ ಇರ್ತಿತ್ತಂದರೆ ಅಪ್ಪ, ಹಾಕಾದ್ರೂ ಇದು ನರ್ಕ ಅಂತ ಫೀಲ್ ಆಗ್ತಿತ್ತು. ಆ ಟೈಪ್. ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಡೈಲಿ ಮೆಡಿಸಿನ್ ತೊಗೊತಾರಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ. ಬಟ್ ಲಿಟ್ರಲಿ ನನಗಷ್ಟು ಫೀಲ್ ಆಗ್ತಿತ್ತು, ಅಪ್ಪ ಏನಿದ್ದು ಹಿಂಗೆ ತೊಗೊಬೇಕಾ ಡೈಲಿ ಅಂತ ಹಿಂಸೆ ಆಗ್ತಿತ್ತು ನನಗೆ. ಸೊ ನಾನು ಡಿಸೈಡ್ ಮಾಡಿಬಿಟ್ಟೆ, ಇಲ್ಲ ನಾನು ಔಷಧಿ ಮುಟ್ಟಲ್ಲ, ನಾನು ಮೆಡಿಸಿನ್ಸ್ ತೊಗೊಳಲ್ಲ, ನಾನು ಏನೂ ಮಾಡಲ್ಲ. ನಾನು ಏನೂ ಮಾಡಿದೆ ನನ್ನ PCODನ ನಾನು ಕ್ಯೂರ್ ಮಾಡ್ಕೊತೀನಿ, ಜಸ್ಟ್ ನನ್ನ ಮೈಂಡ್ ಸೆಟ್ಟಿಂದ ಅಂತ ಹೇಳಿ ನಾನು ಫಿಕ್ಸ್ ಆಗಿತ್ತು. ಓಕೆನಾ? ನಿಮ್ಗೆ ಅನಿಸ್ಬೋದು, ನೋಡ್ತಿರೋರಿಗೆ ಹುಚ್ಚತನ ಅಂತ ಅನಿಸ್ಬೋದು, ದಡ್ತನ ಅನಿಸ್ಬೋದು, ಏನಾದರೂ ಅನಿಸ್ಬೋದು. ಆದರೆ ನನಗೆ ಆ ಟೈಮಲ್ಲಿ ನನಗೆ ಔಷಧಿಗಳು ತೊಗೊಳೋಷ್ಟು ಒಳ್ಳೆ ಮೂಡ್ ಇರಲಿಲ್ಲ. ಬಿಕಾಸ್ ನನಗೆ ಔಷಧಿ ತೊಗೊಳೋದೇ ಒಂಥರ, ಅದನ್ನು ತೊಗೊಂಡೆ ಒಂಥರ ಜಿಗುಪ್ಸೆ ಬಂದು ಹೋಗ್ಬಿಟ್ಟಿತ್ತು ಔಷಧಿಗಳ ಮೇಲೆ. ಓಕೆನಾ? ಮೆಡಿಸಿನ್ಸ್ ನೋಡಿದ್ರೆ ಒಂಥರ ಜಿಗುಪ್ಸೆ ಬಂದ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ನಾನು ತೊಗೊಳಲ್ಲ, ಇದು ಯಾವುದೂ ಬೇಕಾಗಿಲ್ಲ ನನಗೆ. ಯೋಗ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಇನ್ನು ನನಗೆ ಬೆಳಗ್ಗೆ ರೀಸನ್ಸಿಂದ ಯಾವುದೋ ಒಂದು ಕಾರಣಕ್ಕೆ ಯೋಗ ಮಾಡೋಕ್ಕಾಗ್ತಿಲ್ಲ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಮಾಡ್ತಿದ್ದೆ, ಮೀನ್ಸ್ ತುಂಬ ಬ್ಯಾಕ್ ಯೋಗ ಮಾಡ್ತಿದ್ದೆ. ಇವಾಗಲೂ ಕೂಡ ಇಷ್ಟ ನನಗೆ. ಬಟ್ ನನಗೆ ಯಾವಾಗ ಒಂದು ಮೈಂಡ್ ಬಂತು, ಇಲ್ಲ ನಾನು ಹಾಗೆ ನ್ಯಾಚುರಲಿ ಕ್ಯೂರ್ ಮಾಡ್ಕೊತೀನಿ ವಿತೌಟ್ ಎನಿ ಡಯಟ್. ನಿಮಗೆ ಗೊತ್ತಿರುತ್ತೆ ಯಾರ್ಯಾರಿಗೆ PCOD ಇರುತ್ತೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ವಾಚ್ ಮಾಡ್ತಿದ್ದೀರಾ ಅಂತ. ಬಟ್ ಯಾರ್ಯಾರಿಗೆ PCOD ಇರುತ್ತೆ ಅವರಿಗೆ ಗೊತ್ತಿರುತ್ತೆ, ಡಯಟ್ ತುಂಬ ಸ್ಟ್ರಿಕ್ಟ್ ಇರಬೇಕು. ಲೈಕ್ ಜಾಸ್ತಿ ಕಾಳು ಅಥವಾ ತರಕಾರಿ ಆ ಥರ ಫುಡ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ಡಯಟ್ ಫಾಲೋ ಮಾಡೋದು, ಫಸ್ಟ್ ಆಫ್ ಆಲ್ ನನಗೆ ಜಂಕ್ ಫುಡ್ ಅಷ್ಟು ಅಭ್ಯಾಸ ಇಲ್ಲ. ನಾನು ಹೊರಗಡೆ ತಿಂತಾನೂ ಇರಲಿಲ್ಲ, ಅಭ್ಯಾಸನೂ ಇಲ್ಲ, ಆಯಿತಾ. ಬಟ್ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ರೀಸೆಂಟಾಗಿ ಯಾರು ಫುಡ್ ಇಲ್ಲ, ಅಷ್ಟೊಂದೆಲ್ಲ ಯಾರು ಸರ್ಕಸ್ ಮಾಡ್ತಾರೆ. ನನಗೆ ಬಂದಿದ್ದು ಮೈಂಡ್ಸೆಟ್ ಅಷ್ಟೇ, ಯಾಕೆ ಡಯಟ್ ಮಾಡಬೇಕು, ಯಾಕೆ ಔಷಧಿಗಳು ತೊಗೊಬೇಕು, ಸೀರಿಯಸ್ಲಿ ಈ ಕ್ವಶನ್ ಬಂದಿತ್ತು ನನಗೆ. ಸೊ ನಾನು ಬಿಟ್ಬಿಟ್ಟೆ. ಮನೇಲಿ ಬೈದರೂ ಕೇಳಲಿಲ್ಲ, ಯಾರು ಬೈದರೂ ಕೇಳಲಿಲ್ಲ, ಯಾರು ಏನೇ ಅಂದರೂ ಕಿವಿಗೆ ಹಾಕ್ಕೊತಿರ್ಲಿಲ್ಲ. ಸೀರಿಯಸ್ಲಿ ಎಷ್ಟು ಜನ, ಲೈಕ್ ನಮ್ಮ ಮನೇಲಿ ಅಮ್ಮ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಎಷ್ಟು ಕೂರಿಸ್ಕೊಂಡು ಹೇಳಿದ್ದಾರೆ ನನಗೆ ಅಂತಂದರೆ, ಏನಾಗಿದೆ ಕೂರಿಸ್ಕೊಂಡು ನೀನು ಹಿಂಗೆ ಮಾಡ್ತೀಯಲ್ಲ, ಹಿಂಗೆ ಅಂತ ಎಷ್ಟು ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಅದೇನಂತ ಗೊತ್ತಿಲ್ಲ ನನಗೆ, ತೊಗೊಳಕ್ಕೂ ನನಗೆ ನೆನಪಾಗ್ತಿರ್ಲಿಲ್ಲ ಮೆಡಿಸಿನ್ಸ್ನ. ಬೇಜಾರಾಗ್ತಿತ್ತು, ಅವ್ರು ಹೇಳೋದು ನೋಡ್ಬಿಟ್ಟು ತೊಗೊಬೇಕಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತಂದರೂ ನೆನಪೇ ಆಗ್ತಿರ್ಲಿಲ್ಲ ನನಗೆ, ಆಯಿತಾ. ಸೊ ತೊಗೊತಾನೂ ಇರಲಿಲ್ಲ ಬಿಡಿ. ಫೈನಲಿ ಏನಾಯ್ತಂತ ಅಂದರೆ, ಲೈಕ್ ಹೀಗೆ ನಾನು ಅಫರ್ಮ್ ಮಾಡ್ತಾ ಬಂದೆ. ನನಗೆ ನೆನಪಾದಾಗೆಲ್ಲ ನನಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ನಾನು ಹೆಲ್ತಿ ಆಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಂಗೆ PCOD ಇಲ್ಲ, ಹೀಗೆ ಹೇಳ್ತಾ ಬಂದೆ. ಇದು ಹೇಳಾದಮೇಲೆ ಲೈಕ್ ನಾರ್ಮಲ್ಲಾಗಿ ಈಗ ಮಂತ್ಲಿ ಪೀರಿಯಡ್ಸ್ ಆಗ್ತಿದೆ, ಯಾವ ಪ್ರಾಬ್ಲಮ್ಮೂ ಇಲ್ಲ, ಹೇರ್ಸ್ ಕೂಡ ನಾರ್ಮಲಾಗಿ ಇವಾಗ ಮುಂಚಿಂದ ನನಗೆ, ಬಿಕಾಸ್ ನನಗೊಂದು ಲಿಮಿಟಿಂಗ್ ಬಿಲೀಫ್ ಇತ್ತು, ಇವನ್ ಹೇರ್ ಮ್ಯಾನಿಫೆಸ್ಟ್ ಮಾಡೋಣ ಅಂದರೂ ನಂಗೆ PCOD ಇದೆ ಅಲ್ಲ, ಸೊ ಹೇರ್ ಗ್ರೋತ್ ಆಗಲ್ಲ, ಆ ಥರ ಒಂದು ಮೈಂಡ್ಸೆಟ್ ಇತ್ತು ನನಗೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಅದಾದಮೇಲಿಂದ ಇವನ್ ನಾನು ಹೇರಿಗೂ ಕೂಡ ಅಫರ್ಮ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಹೆಲ್ತಿಗೆ ನಾರ್ಮಲ್ ಇದೆ, ಈಗ ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. PCOD ಇಟ್ಸ್ ಕಂಪ್ಲೀಟ್ಲಿ ಕ್ಯೂರ್ಡ್. ಅದನ್ನು ನಾನು ಅದಕ್ಕೆ ಫ್ರೀಯಾಗಿ ಬಂದು ಹೇಳ್ತಾ ಇದ್ದೀನಿ, ಇಷ್ಟು ಫ್ರೀಯಾಗಿ. ಆ್ಯಂಡ್ ಇನ್ನೊಂದೇನೆಂದರೆ, ಫುಲ್ಲು ನಾರ್ಮಲಾಗಿ ಈಗ
ನನ್ನ ಬಾಡಿನೂ ಕೂಡ ತೆಳ್ಳ ಆಗ್ತಿದೆ. ಓಕೆ, ನಾನು ನಾರ್ಮಲಾಗಿ ಮಂತ್ಲಿ ಪೀರಿಯಡ್ಸ್ ಆಗೋದ್ರಿಂದ ಆಲ್ಮೋಸ್ಟ್ ನಾನು ನಾರ್ಮಲಾಗಿ ತೆಳ್ಳಗೆ ಕೂಡ ಆಗ್ತಿದ್ದೀನಿ. ಏನು ಎಕ್ಸ್ಟ್ರಾ ಸರ್ಕಸ್ ಮಾಡೋದು ಬೇಡ, ಏನೂ ಬೇಡ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನೇನು ಸರ್ಕಸ್ ಮಾಡಲ್ಲ ಬಿಡಿ, ಬಟ್ ನಾನು ಇಲ್ಲಿ ಯಾಕೆ ಈ ವಿಡಿಯೋ ಮಾಡ್ತಿರೋದು, ನಿಮ್ಮ ಮೈಂಡ್ಸೆಟ್ಟಿಂದ ನೀವು ಏನು ಬೇಕಿದ್ರೂ ಬದಲಾಯಿಸ್ಕೊಬೋದು ಅನ್ನೋದಕ್ಕೆ ಮಾತ್ರ ನಾನು ಈ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಿರೋದು. ನನಗೆ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಫ್ರೀಯಾಗಿ ಬಂದುಬಿಟ್ಟು ಈ ಸ್ಟೋರಿನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ ಅಂತ. ಬಟ್ ಯಾರಿಗೂ ಒಬ್ಬರಿಗೆ ಈ ಒಂದು ಸಕ್ಸಸ್ ಸ್ಟೋರಿಯಿಂದ ಹೆಲ್ಪ್ ಆದರೆ ಸಾಕು. ನೋಡಿ, ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವತ್ತೂ ಕೂಡ ನನ್ನ ನಂಬಿಕೆ ಇರಲಿಲ್ಲ, ಈವನ್ ಈಗಲೂ ಕೂಡ ನನಗೆ ನಂಬಿಕೆ ಇಲ್ಲ. ನಿಜ ಇದೆಲ್ಲ ಪಾಸಿಬಲ್ ಆಯಿತಾ, ನಿಜ ನಾನು ಕ್ಯೂರ್ ಆಗಿಬಿಟ್ಟ. ಮಾತ್ರೆ ತೊಗೊಂಡೆ, ಏನಕ್ಕೆ ತೊಗೊಂಡೆ, ಏನು ತೊಗೊಳ್ದೇ ಜಸ್ಟ್ ನಾನು ಯೋಚನೆಯಿಂದ ನಾನು ಸರಿ ಮಾಡ್ಕೊಂಡೆ ಅಂತ ಈಗೂ ಒಂದೊಂದ್ಸತಿ ಡೌಟ್ ಆಗುತ್ತೆ. ಬಟ್ ಡೌಟ್ ಆದರೂ ಕೂಡ ಅದೇ ಸತ್ಯ ಆಯಿತಾ. ನಾನು ಕ್ಯೂರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಬಂದು ಹೇಳ್ತಾ ಇರೋದು. ನಾನು ಸುಮ್ಮನೆ ಬಂದುಬಿಟ್ಟು ಹೇಳೋದಕ್ಕೆ ನನಗೆ ಹುಚ್ಚಿಡ್ತಿಲ್ಲ. ದೊಡ್ಡದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಸಣ್ಣದೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತು, ನಿಮ್ಮ 3D ಒಂದು ವಿಷಯನ ನಿಮಗೆ ತೋರಿಸ್ತಿದ್ದಾಗ ಅದಕ್ಕೆ ಅಪೋಸಿಟಾಗಿ ನೀವು ಮೈಂಡ್ಸೆಟ್ ಮೇಂಟೈನ್ ಮಾಡಬೇಕಂದ್ರೆ ಅದು ತುಂಬ ಕಷ್ಟ ಆಗುತ್ತೆ. ನಾನು ಅರ್ಥ ಮಾಡ್ಕೊತೀನಿ ಅದನ್ನು. ಆದರೆ ನಾನು ಇಲ್ಲಿ ಹೇಳ್ತಿದ್ದೀನಲ್ಲ, ಮ್ಯಾನಿಫೆಸ್ಟೇಷನ್ನ ಆದಷ್ಟು ನಿಮ್ಮೆಲ್ಲರಿಗೂ ಕೂಡ ಸುಲಭ ಮಾಡ್ತಿದ್ದೀನಿ. ಹೇಗೆ ಅಂದರೆ, ನಂಬಬೇಕು ಎಲ್ಲ ಹೇಳೋದು ಕೇಳಿರ್ತೀರ. ಮ್ಯಾನಿಫೆಸ್ಟೇಷನ್ ಆಗಬೇಕಂತಂದರೆ ನೀವು ಮೊದಲು ನಂಬಿಕೆ ಇಟ್ಕೊಬೇಕು, ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ. ಆಗ ಮಾತ್ರ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗೋದು. ನೋ, ಅದು ಸುಳ್ಳು. ನಾನು ಇದನ್ನು ಹಿಂದಿನ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಆ್ಯಂಡ್ ಫೀಲಿಂಗ್ಸ್ ಬರ್ಸ್ಕೊಬೇಕು. ನೀವು ಫೀಲಿಂಗ್ಸ್ ಬರ್ಸ್ಕೊಂಡಾಗ ನಿಮಗೆ ಅದು ಜಾಸ್ತಿ ಕನೆಕ್ಟ್ ಆಗುತ್ತೆ, ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನೋ, ನಿಮ್ಮ ಥಾಟ್ಸ್, ನಿಮ್ಮ ಮೈಂಡ್ಸೆಟ್, ಆ ಥಾಟ್ನ ನೀವು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಒಂದೇ ಥಾಟ್ನ ನೀವು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ. ಪ್ರತಿ ಸತಿನೂ ನಿಮಗೆ ಡೌಟ್ ಬಂದಾಗಲೂ ನಾನು ಹೇಳ್ತಿದ್ದೆ ದಿಸ್ಟೇ ಅಫರ್ಮೇಷನ್ ನೋಡಿ, ಐ ಆಮ್ ಫ್ರೀ ಫ್ರಮ್ PCOD, ನಾನು ಹೆಲ್ತಿ ಆಗಿದ್ದೀನಿ, ನನಗೆ ರೆಗ್ಯುಲರ್ ಆಗಿ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ. ಓಕೆ, ಇಷ್ಟೇ ನಾನು ಅಫರ್ಮೇಷನ್ಸ್ ಹೇಳ್ತಿರೋದು. ರೆಗ್ಯುಲರ್ ಆಗಿ ಮಂತ್ಲಿ ಕರೆಕ್ಟ್ ಪೀರಿಯಡ್ಸ್ ಆಗುತ್ತೆ, ನನಗೆ ನಾನು ನಾರ್ಮಲ್ ಇದ್ದೀನಿ, ನನಗೆ PCOD ಇಲ್ಲ. ಇಷ್ಟೇ ನಾನು ಹೇಳ್ತಾ ಇರೋದು. ಲೈಕ್ ಇಷ್ಟನ್ನೇ ನಾನು ಅಫರ್ಮ್ ಮಾಡ್ತಿದ್ದೆ. ಯಾವಾಗ ಅಫರ್ಮ್ ಮಾಡ್ತಿದ್ದೆ, ನಾನು ತುಂಬಾ ಎಫರ್ಟ್ ಹಾಕಿ ಫಿಕ್ಸ್ ತೊಗೊಂಡು ಕುತ್ಕೊಂಡೆಲ್ಲ ಅಫರ್ಮ್ ಮಾಡ್ತಿರ್ಲಿಲ್ಲ. ನಾನು ಹೇಳ್ತಿದ್ದೀನಿ ನೋಡಿ, ನನಗೆ ಯಾವಾಗ ನಾನು ನೆನಪಾಗ್ತಿತ್ತು, ಓಕೆ, ನನಗೆ ಯಾರಾದರೂ ನಮ್ಮ ಮನೇಲಿ ಹೇಳಿದರೆ ಪೀರಿಯಡ್ಸ್ ಆಗಿಲ್ವಾ ಇನ್ನು ನಿನಗೆ, ಅಥವಾ ನಿನಗೆ PCOD ಇದೆಲ್ಲ ಯಾರಾದರೂ ನನಗೆ ನೆನಪು ಮಾಡಿದಾಗ ನಾನು ಅಫರ್ಮೇಷನ್ಸ್ ಹೇಳ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಯಾವಾಗ ಅಫರ್ಮೇಷನ್ ಹೇಳ್ತಿದ್ದೆ ಅಂದರೆ, ನನಗೆ ನೆನಪಾದಾಗ, ನನಗೆ ಏನೋ ಒಂದು ನನ್ನ ಹೆಲ್ತ್ ಪ್ರಾಬ್ಲಮ್ ಇದೆ, ನನಗೆ ಏನೋ ಒಂಥರ ಐ ಡೋಂಟ್ ನೋ, ಬಟ್ ಅದು ನಾರ್ಮಲಾಗಿ ಒಂದು ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಪರ್ಫೆಕ್ಟ್ ಇಲ್ಲ, ಇದು ಹೆಲ್ತ್ ಪ್ರಾಬ್ಲಮ್ ಇದೆ ನನಗೆ, ನಾನು ಪರ್ಫೆಕ್ಟ್ ಇಲ್ಲ ಅಂತ ಏನೋ ಬರುತ್ತಲ್ಲ, ಆ ಥಾಟ್ ಬಂದಾಗೆಲ್ಲ ನಾನು ಹೇಳ್ತಿದ್ದೆ, ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ, ನನಗೆ PCOD ಇಲ್ಲ, ನನಗೆ ನಾರ್ಮಲ್ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ. ಇದನ್ನು ನಾನು ಅಫರ್ಮೇಷನ್ ಹೇಳ್ತಾ ಇದ್ದೆ. ಆ್ಯಂಡ್ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋದು. ಆ್ಯಂಡ್ ಯಾವಾಗ ಭಯ ಆಗುತ್ತೆ, ಯಾವಾಗ ಡೌಟ್ ಬರುತ್ತೆ, ಯಾವಾಗ ಕ್ವಶನ್ ಬರುತ್ತೆ, ಯಾವಾಗ ನೆನಪಾಗುತ್ತೆ, ಆಗ ಮಾತ್ರ ನಾನು ಅಫರ್ಮ್ ಮಾಡಿರೋದು. ಆ್ಯಂಡ್ ಪ್ರತಿ ಸತಿನೂ ಒಂದೇ ಮೈಂಡ್ಸೆಟ್ಟಲ್ಲಿ ಇದ್ದೆ. ನಾನು ಯಾವತ್ತೂ ಕೂಡ ಇದಕ್ಕೆ ಅಪೋಸಿಟಾಗಿ ಯೋಚನೆ ಮಾಡಿಲ್ಲ. ಅದಕ್ಕೆ ನನಗೆ ಇವತ್ತು PCOD ಕಂಪ್ಲೀಟ್ಲಿ ಹೋಗಿದೆ. ಆ್ಯಂಡ್ ಇವಾಗ ನನಗೆ ಕರೆಕ್ಟಾಗಿ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆ್ಯಂಡ್ ಒಂದು ವಿಷಯ ಹೇಳ್ತೀನಿ, ನಾನು ಕುತ್ಕೊಂಡು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಯಾಕೆಂದರೆ ಇಷ್ಟು ಓಪನ್ ಆಗಿ ನಾನು ಇವತ್ತು ಯಾವುದನ್ನು ಶೇರ್ ಮಾಡೋಳಲ್ಲ, ಬಟ್ ಶೇರ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ ಯಾರಿಗೆ ಏನು ಅನಿಸುತ್ತೆ ಅಂತ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಏನಂತ ಅಂದರೆ, ನಿಮ್ಮ ಮನಸ್ಸಿನಿಂದ ನೀವು ಏನು ಬೇಕಿದ್ರೂ ಸರಿ ಮಾಡ್ಕೊಬೋದು. ನಿಮಗೆ ಯಾವುದು ಹೊರಗಡೆ ಇರೋ ವಸ್ತುಗಳಿಂದ ನಿಮಗೆ ಸಹಾಯ ಬೇಕಾಗಿಲ್ಲ. ಯಾಕೆಂದರೆ ನಿಮ್ಮಲ್ಲೇ ಅಂಥ ಒಂದು ದೊಡ್ಡ ಶಕ್ತಿ ಇದೆ. ನಾವೆಲ್ಲ ಹೊರಗಡೆ ಇರೋ ಔಷಧಿಗೆ ಡಿಪೆಂಡ್ ಆಗಿರ್ತೀವಿ, ಹೊರಗಡೆ ಏನೋ ಒಂದು ಸೋರ್ಸ್ಗೆ ಡಿಪೆಂಡ್ ಆಗಿರ್ತೀವಿ. ಆದರೆ ನಾನು ಈ ವಿಡಿಯೋದಿಂದ ನಿಮ್ಗೆ ಹೇಳ್ತಿರೋದು ಒಂದೇ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಸಾಕು. ನಿಮ್ಮ ಥಾಟ್ಸ್ನ ಸರಿಯಾಗಿಟ್ಕೊಳ್ಳಿ. ನಿಮ್ಗೆ ಏನು ಆಗಬೇಕಂತಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಉಳಿದಿರೋದು ಯಾವುದೂ ಬೇಡ. ಉಳಿದಿರೋ ಥಾಟ್ ಬಂದರೂ ಕೂಡ, ಆ ಟೈಮಲ್ಲಿ ಬಂದರೂ ಕೂಡ ಅದನ್ನು ಇಮಿಡಿಯೇಟಾಗಿ ಫ್ಲಿಪ್ ಮಾಡಿಕೊಂಡು ಅದಕ್ಕೆ ಅಪೋಸಿಟಾಗಿ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಆಗ ಆಗುತ್ತೆ. ಆ್ಯಂಡ್ ದಯವಿಟ್ಟು ಲೆಟ್ ಗೋ ಬೇಡ, ದಯವಿಟ್ಟು ಫೀಲಿಂಗ್ಸ್ನ ಬರ್ಸ್ಕೊಳೋದು ಬೇಡ, ದಯವಿಟ್ಟು ನಂಬಿಕೆ ಇಡೋದು ಬೇಡ. ಲೆಟ್ ಗೋ. ನೋಡಿ, ನಿಮ್ಮ ಮೈಂಡಿಗೆ ರಿಪಿಟೇಷನ್ ಮುಖ್ಯ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ರಿಪಿಟೇಷನ್ಸ್ ಮುಖ್ಯ ಇನ್ ದ ಸೆನ್ಸ್,
ಎರಡು ಥರ ರಿಪಿಟೇಷನ್ ಬರುತ್ತೆ. ಒಂದು ರೋಬೋಟಿಕಲಿ ಏನು ಅಫರ್ಮೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲ ಅದು ಕೂಡ ರಿಪಿಟೇಷನ್ಸೇ. ಆ್ಯಂಡ್ ಇನ್ನೊಂದು ನಿಮಗೆ ಪ್ರತಿ ಸತಿನೂ ನೆನಪಾದಾಗ, ಭಯ ಆದಾಗ, ಡೌಟ್ ಬಂದಾಗ 3D ಏನೋ ಒಂದು ಅಪೋಸಿಟ್ ತೋರಿಸ್ತಿದ್ದಾಗೆಲ್ಲ ಅಫರ್ಮ್ ಮಾಡ್ತಿರಲ್ಲ ಅದು ಕೂಡ ಒಂದಲ್ಲ ಒಂದು ರಿಪಿಟೇಷನ್. ಆ್ಯಂಡ್ ನಾನು ಎಂಟರ್ಟೈನ್ ಮಾಡೋದು ನ್ಯಾಚುರಲ್ ವೇ ಆಫ್ ಮ್ಯಾನಿಫೆಸ್ಟಿಂಗ್. ನೀವು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂದರೆ ಇದನ್ನು ನ್ಯಾಚುರಲ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಅದನ್ನು ಮಾತ್ರ ನಾನು ಎಂಟರ್ಟೈನ್ ಮಾಡೋದು. ಫೇಕ್ ವೇಯಲ್ಲಿ ಅಥವಾ ಏನೋ ನೋಡಿ, ಮ್ಯಾನಿಫೆಸ್ಟೇಷನ್ ಅಂದರೆ ಎಫರ್ಟ್ಲೆಸ್. ಆ ಟರ್ಮಿಗೆ ಎಫರ್ಟ್ಲೆಸ್ ಅಂತ ಪಕ್ಕದಲ್ಲಿ ಸೇರಿಸ್ಕೊಂಬಿಡಿ. ಅದು ನೀವು ಮಾಡೋದು ಏನೋ ಎಕ್ಸ್ಟ್ರಾ ಹೊರಗಡೆಯಿಂದ ಮಾಡ್ತಿಲ್ಲ, ನಿಮ್ಮ ಮನಸ್ಸಿನ ಕೆಲಸನೇ ಅದು. ಸೊ ಅದಕ್ಕೆ ಎಫರ್ಟ್ಲೆಸ್ ಅದು. ಅದಕ್ಕೆ ನೀವು ಕಷ್ಟಪಡಬೇಕಾಗಿಲ್ಲ. ನೀವು ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಓಕೆ, ನನ್ನ ಏನಿದೆಯಲ್ಲ ಅದು ನನ್ನ ಹತ್ರ ಇದೆ. ಓಕೆ, ಈಗ ನನಗೊಂದು 1 ಕೋಟಿ ದುಡ್ಡು ಬೇಕು, 1 ಕೋಟಿ ದುಡ್ಡು ನನ್ನ ಹತ್ರ ಇದೆ ಅಷ್ಟೇ. ನಿಮಗೆ ಪ್ರತಿ ಸತಿನೂ ಡೌಟ್ ಬಂದಾಗ 1 ಕೋಟಿ ದುಡ್ಡು ನನ್ನ ಹತ್ರ ಇದೆನಾ ಅಂತ ಡೌಟ್ ಬಂದಾಗ ಎಸ್, ನನ್ನ ಹತ್ರ 1 ಕೋಟಿ ದುಡ್ಡಿದೆ. ಪ್ರತಿ ಸತಿನೂ ಯಾರಾದರೂ ನಿನ್ನ ಹತ್ರ ದುಡ್ಡಿಲ್ಲ, ನೀನು ಪೂರು, ನಿನ್ನ ಕೈಲಿ ಏನೂ ದುಡಿಯೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗಲೂ ಕೂಡ ನೀನು ಇಲ್ಲ, ನನ್ನ ಹತ್ರ ದುಡ್ಡಿದೆ, ನನಗೆ ದುಡ್ಡಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಳ್ಳಿ ಸಾಕು. 1 ಕೋಟಿ ಇದೆ ಅಂತ ಅಂದ್ಕೊಳ್ಳಿ. ಇವೊಂದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೂ ಕೂಡ ಇಲ್ಲ, ನನ್ನ ಹತ್ರ 1 ಕೋಟಿ ದುಡ್ಡಿದೆ, 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 ದುಡ್ಡಿದೆ. ಆಗೇನಾಗುತ್ತೆ, ನಿಮ್ಮ ಮನಸ್ಸು ನೀವು ಯಾರು ರಿಯಾಲಿಟಿ ಹೇಳ್ತಿರ್ತೀರಲ್ಲ ಆ ರಿಯಾಲಿಟಿನೂ ಕೂಡ ಎಲ್ಲೋ ಒಂದು ಕಡೆ ಎಕ್ಸಿಸ್ಟ್ ಇದೆ. ಸೊ ನಿಮ್ಮನ್ನು ಆ ರಿಯಾಲಿಟಿಗೆ ಕರ್ಕೊಂಡು ಹೋಗಿ ಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲಿ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ, ಡೌಟ್ ಬಂತಾ, ನಾನು ವರ್ತಿದ್ದೀನ 1 ಕೋಟಿ ದುಡ್ಡಿಗೆಲ್ಲ, ಅದು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತೆಲ್ಲ ಕ್ವಶನ್ಸ್ ಬಂತಾ? ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ? ನಿಮ್ಮ ಹತ್ರ 1 ಕೋಟಿ ದುಡ್ಡಿದ್ರೆ ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಎಲ್ಲ ಕೇಳ್ತೀರಾ? ಇಲ್ಲ ಅಲ್ಲ. ಈಗ ನನ್ನ ಹತ್ರ 1 ಕೋಟಿ ದುಡ್ಡಿದೆ, ಎಲ್ಲಿಂದ ಬಂತು, ಹೆಂಗೆ ಬಂತು, ನನಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಸುಮ್ಮನೆ ಮಾಡಿಸೋದು ಅಷ್ಟೇ. ಸಿಂಪಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಇಷ್ಟೇ ಸಿಂಪಲ್. ಆ್ಯಂಡ್ ಇದಕ್ಕೆ ಇನ್ನೇನು ಸರ್ಕಸ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಇಲ್ಲಿ ನಿಮ್ಮ ಮೈಂಡ್ಸೆಟ್ ಗೇಮ್, ಥಾಟ್ಸ್ ಗೇಮ್. ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡೋದು. ಆ್ಯಂಡ್ ಇದನ್ನು ಬಿಟ್ಟು ನಾನು ಬೇರೆ ಏನೂ ಹೇಳಲ್ಲ. ಆಗ ನೀವು ಪಕ್ಕಾ ಕಮಿಟ್ ಆಗ್ತೀರಾ ನಿಮಗೆ ನೀವು. ನನ್ನ ಥಾಟ್ಸ್ನ ನಾನು ಅಬ್ಸರ್ವ್ ಮಾಡ್ತೀನಿ ಮತ್ತು ಅದನ್ನು ನಾನು ಸರಿ ಮಾಡ್ಕೊತೀನಿ. ನನಗೇನು ಬೇಕು ಅದ್ರ ಬಗ್ಗೆ ನಾನು ಯಾವತ್ತೂ ಅಪೋಸಿಟ್ ಆಗಿ ಥಿಂಕ್ ಮಾಡಲ್ಲ ಅಂತ ನಿಮಗೆ ನೀವು ಫಿಕ್ಸ್ ಆಗಿ ಅದಕ್ಕೆ ಒಂದಕ್ಕೆ ಕಮಿಟ್ ಆಗ್ತಿರಲ್ಲ, ಆವಾಗ ಅದ್ರ ರಿಸಲ್ಟ್ನ ನೀವು ನೋಡ್ತೀರಾ. ಇನ್ನೊಂದು, ಅದಕ್ಕಾಗಿ ನೀವು ಎಕ್ಸ್ಟ್ರಾ ಏನೂ ಮಾಡೋದು ಬೇಕಾಗಿಲ್ಲ. ನನಗೆ ತುಂಬ ಜನ ಕೇಳೋದು ನೋಡಿದ್ದೀನಿ, ರೋಟೀನ್ ಹೇಳಿ. ಯಾವ ರೋಟೀನೂ ಬೇಕಾಗಿಲ್ಲ. ನಾರ್ಮಲಾಗಿ ಹೇಳೋ ಟೈಮಿಗೆ ಹೇಳಿ ಎದ್ಬಿಟ್ಟು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ. ಪಾಸಿಟಿವ್ ಮೈಂಡ್ಸೆಟ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಐ ನೋ ಇದು ಕಷ್ಟ, ಬಟ್ ಅದನ್ನು ನೀವು ಡಿಸಿಪ್ಲಿನಿಂದ ಮಾಡಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ಹೊರಗಡೆ ಇರೋ ಯಾವ ಸೊಲ್ಯೂಷನು ನಾನು ನಿಮಗೆ ಹೇಳಲ್ಲ. ಯಾಕೆಂದರೆ ಹೊರಗಡೆ ಮಾಡೋದೆಲ್ಲ ಲೈಕ್ ಇಟ್ಸ್ ಎಕ್ಸ್ಟರ್ನಲಿ ಏನೂ ಬೇಕಾಗಿಲ್ಲ. ಹೇಳ್ತಿದ್ದೀನಲ್ಲ ನಾನು, ನಿಮ್ಮ ಮನಸ್ಸಲ್ಲಿ ಇರೋ ಯೋಚನೆ ಬದಲಾಗೋಕ್ಕೆ ಹೊರಗಡೆಯಿಂದ ಏನೇ ಮಾಡಿದ್ರು ಅದು ಬದಲಾಗಲ್ಲ. ನಿಮ್ಮಲ್ಲೇ ನೀವು ಡಿಸೈಡ್ ಮಾಡ್ಕೊಬೇಕು. ನಾನು ಈ ಥರ ಯೋಚನೆ ಬಂದರೆ ಆ ಯೋಚನೆನ ಮುಂದುವರಿಯೋಕ್ಕೆ ಬಿಡಲ್ಲ, ಅದನ್ನು ಅಲ್ಲಿಗೆ ತಡೆದು ನಿಲ್ಲಿಸ್ತೀನಿ. ಅದಕ್ಕೆ ನನಗೇನು ಬೇಕೋ ಆ ಥರ ಅದನ್ನು ಬದಲಾಯಿಸ್ಕೊಂಡು ಯೋಚನೆ ಮಾಡ್ತೀನಿ ಅಂತ. ಆಗ ಮಾತ್ರ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ನೋಡ್ತೀರಾ. ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಎಲ್ಲ ಲೈಫು ಚೆನ್ನಾಗಿರುತ್ತೆ. ಆ್ಯಂಡ್ ಐ ಹೋಪ್ ನಾನು ಶೇರ್ ಮಾಡಿ ಸಕ್ಸಸ್ ಸ್ಟೋರಿ ನಿಮ್ಮೆಲ್ರಿಗೂ ಮೋಟಿವೇಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ಹೋಪ್ ಮೋಟಿವೇಟ್ ಮಾಡಿದರೆ ತಿಳಿಸಿ ನನಗೆ ಕಮೆಂಟಲ್ಲಿ. ಆ್ಯಂಡ್ ಯಾರ್ಯಾರಿಗೆ PCOD ಇದೆ ನಿಮ್ಮೆಲ್ರಿಗೂ ಹೇಳ್ತಿದ್ದೀನಿ, ನೀವು ಕೂಡ PCODಯಿಂದ ಹೊರಗಡೆ ಬರ್ಬೋದು. ಡಯಟ್ ಬೇಡ, ಏನು ಎಕ್ಸಸೈಸ್ ಬೇಡ, ಮೆಡಿಸಿನ್ಸ್ ಬೇಡ, ಏನೂ ಬೇಡ, ನಾರ್ಮಲ್ ಆಗ್ಬೋದು ನೀವು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಯಾರಿಗೂ ಕೂಡ ದಾರಿ ತಪ್ಪಿಸ್ತಿಲ್ಲ ನಾನು. ಹೀಗೂ ಕೂಡ ನೀವು ಇದ್ದರೆ ಅಂದರೆ ನಾನು ಬಿಡಿ, ನಾನಂತೂ ಲೈಕ್ ಹೆಂಗಿದ್ದೆ ಅಂದರೆ ಇಲ್ಲ, ನನಗೆ ಪ್ರೂವ್ ಮಾಡಬೇಕು. ಹೇಗಿದ್ದೆ ಗೊತ್ತಾ ನಾನು? ಇಲ್ಲ, ನಾನು ಪ್ರೂವ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೊರಗಡೆ ಹೇಳ್ಕೊಂಡು ನಾನು ಇಡೀ ಜಗತ್ತಿಗೆ ತೋರಿಸ್ಬೇಕು. ಲೈಕ್ ಎಸ್, ವಿತೌಟ್ ಮೆಡಿಸಿನ್ಸ್ ನಾವು ಕೂಡ ನಮ್ಮ ಓನ್ ಪವರಿಂದ ಕ್ಯೂರ್ ಆಗ್ಬೋದಂತ. ಸಕ್ಸಸ್ ಸ್ಟೋರಿ. ಮತ್ತು ಅದೊಂದು ವಿಷಯ ಹೇಳಬೇಕಿತ್ತು, ನಾನು ಯಾರಿಗೂ ಲೆಟ್ ಗೋ ಮಾಡಿ ಅಂತ ಹೇಳಲ್ಲ. ನಿಮಗೆ ನೀವು ಪದೇ ಥಾಟ್ ಕೊಡ್ಕೊತಿರ್ಬೇಕಾಗುತ್ತೆ. ಈಗ ಒಂದ್ಸತಿ ಅಂದ್ಕೊಂಡು ಬಿಟ್ಬಿಡ್ತೀರಾ ಅಂತಂದರೆ ಎಲ್ಲೋ ಒಂದು ಕಡೆ ತುಂಬ ನೀವು ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡಿರ್ತೀರ ಅದ್ರ ಮೇಲೆ. ಸೊ ರಿಪಿಟೇಷನ್ಸು ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಥಾಟ್ಸ್ನ ತೆಗ್ದು ಹಾಕುತ್ತೆ. ನಿಮಗೆ ರೋಬೋಟಿಕಲಿ ಕುತ್ಕೊಂಡು ಅಫರ್ಮ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಹೇಳಿದ್ನಲ್ಲ, ನೆನಪಾದಾಗ, ಡೌಟ್ ಬಂದಾಗ, ಕ್ವಶನ್ಸ್ ಬಂದಾಗ, ಫ್ರೀ ಟೈಮಲ್ಲಿದ್ದಾಗ, ನಿಮ್ಗೆ ಅಫರ್ಮ್ ಮಾಡಬೇಕಂತ ಅನಿಸಿದಾಗ ಆ ಟೈಮಲ್ಲೆಲ್ಲ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ.
ಆ್ಯಂಡ್ ನಾನು ಏನು ಹೇಳಿದ್ದಂದರೆ ಹೇಳೋ ಅಫರ್ಮೇಷನ್ನ ಜಸ್ಟ್ ಪ್ರೆಸೆಂಟ್ ಟೆನ್ಸಲ್ಲಿ ಆಲ್ರೆಡಿ ಅದು ಫುಲ್ಫಿಲ್ಡ್ ಅನ್ನೋ ಥರ ಹೇಳ್ಕೊಳ್ಳಿ, ಅದನ್ನು ರಿಪೀಟ್ ಮಾಡಿ ಅಂತ ಅಷ್ಟೇ. ಲೆಟ್ ಗೋ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಅದನ್ನು ನಾನು ಹೇಳೋದು ಇಲ್ಲ. ಅರ್ಥ ಆಯಿತಾ? ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಆ್ಯಂಡ್ ಸಿಕ್ಕಿದ್ರೆ ನನಗೆ ತಿಳಿಸಿ, ಓಕೆನಾ? ನಂದು ಸಬ್ಲಿಮಲ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಂದು ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮಗೆ ಇದೇ ರೀತಿ ವಿಡಿಯೋಸ್ ಬೇಕಂತ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 1.13K ಸಬ್ಸ್ಕ್ರೈಬರ್ಸ್. ಇಟ್ ಮೀನ್ಸ್ ಲಾಟ್ ಟು ಮೀ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೆ. ಲೈಕ್ ನಾನು ಸ್ಟಾರ್ಟಿಂಗ್ ಈ ಚಾನಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಂಗೆ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿದ್ದು ಅಲ್ವಾ. ಸೊ ಆಗ ಲೈಕ್ ನನಗೆ ಈವನ್ ಐಡಿಯಾನೂ ಕೂಡ ಇರಲಿಲ್ಲ ಇಷ್ಟು ರೀಚ್ ಆಗ್ತೀನಿ ಅಂತ. ಆ್ಯಂಡ್ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ನಾನೇನೋ ಒಂದು ವಿಷಯ ಹೇಳ್ತೀನಿ ಅದು ಜನರಿಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಮೋಟಿವೇಟ್ ಅನ್ನೋದಕ್ಕಿಂತನೂ ಜನರದ್ದು ಲೈಫ್ ಚೇಂಜ್ ಆಗ್ತಿದೆ ವೀಡಿಯೋಸಿಂದ ಅಂದಾಗ ತುಂಬ ಖುಷಿ ಆಗುತ್ತೆ. ನೀವು ಹೇಳೋ ಸಕ್ಸಸ್ ಸ್ಟೋರೀಸ್ ಇದೆಯಲ್ಲ, ಪ್ರತಿ ಒಂದು ಸಕ್ಸಸ್ ಸ್ಟೋರೀಸು ಕೂಡ ಇನ್ಸ್ಪಿರೇಷನ್ ನನಗೆ. ಅದರಿಂದ ನನಗೆ ಇನ್ಸ್ಪಿರೇಷನ್ ಇರುತ್ತೆ. ನನಗೆ ಎಷ್ಟೋ ದಿನ ಅನಿಸಿದೆ, ಲೈಕ್ ಎಷ್ಟೋ ಸತಿ ಅನಿಸಿರುತ್ತೆ ವಿಡಿಯೋ ಮಾಡಬಾರ್ದು, ಸ್ಟಾಪ್ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಅನಿಸ್ಬಿಡುತ್ತೆ. ಬಟ್ ಅನಿಸ್ದಾಗೆಲ್ಲನೂ ಕೂಡ ನನಗೇನೋ ಒಂದು ರೀಸನ್ ಇರುತ್ತೆ, ಅಂದರೆ ನಿಮ್ಮ ಸಕ್ಸಸ್ ಸ್ಟೋರೀಸ್ ಮಾತ್ರ. ಬಿಕಾಸ್ ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಗೊತ್ತಾ. ನೀವು ನನಗೆ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ತುಂಬ ಸ್ಯಾಡ್ ಆಗಿತ್ತು, ಡಿಪ್ರೆಷನಲ್ಲಿ ನಂಗೆ ಹಿಂಗಾಯಿತು, ನನ್ನ ಲೈಫ್ ಹಿಂಗೆ ಹೋಗ್ತಿದ್ದೆ ಅಂತ ಹೇಳಿರ್ತೀರ. ನಾನು ಏನೋ ಒಂದು ಸಜೆಷನ್ ಕೊಡ್ತಿರ್ತೀನಿ, ಆ ಟೈಮಿಗೆ ನಿಮಗೆ ಏನು ಬೇಕಾಗಿರುತ್ತೋ ಆ ಸಜೆಷನ್ಸ್ ಕೊಟ್ಟಿರ್ತೀನಿ. ಅದರಿಂದ ಫುಲ್ ಕಂಪ್ಲೀಟ್ ಒಂದು ಹೊಸ ವ್ಯಕ್ತಿಯಾಗಿ ಬರ್ತಿರಲ್ಲ, ಅದು ನನಗೆ ಬೇಕಾಗಿರೋದು. ಓಕೆ, ನಿಮ್ಮ ಲೈಫ್ ಚೇಂಜ್ ಆಗೋದಿದೆ ಅಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನನಗೆ. ಆ್ಯಂಡ್ ದಯವಿಟ್ಟು ನೀವೇನಾದರೂ ನಿಮ್ಮ ಲೈಫ್ನ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಬದಲಾಯಿಸ್ಕೊಂಡಿದ್ರೆ ನನ್ನ ವಿಡಿಯೋದಿಂದ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಿಮ್ಮ ಒಂದು ಏನು ಮ್ಯಾನಿಫೆಸ್ಟೇಷನ್ಸ್ ಇದೆಯಲ್ಲ, ಅದು ನನಗೆ ಮೋಟಿವೇಶನ್, ಅದು ನನಗೆ ಇನ್ಸ್ಪಿರೇಷನ್. ನಾನು ವಿಡಿಯೋಸ್ ಮಾಡೋಕ್ಕೆ ಇನ್ಸ್ಪಿರೇಷನ್. ಎಷ್ಟೋ ಸರ್ತಿ ನನಗೇನೋ ಪರ್ಸ್ನಲ್ ವಿಷಯದಿಂದ ಮೂಡಿಲ್ಲ ಅಂತ ಅಂದ್ರೂ ನಾನು ಬಂದು ವಿಡಿಯೋ ಮಾಡ್ತೀನಿ. ರೀಸನ್ ಒಂದೇ, ನಿಮಗೆ ಅದು ಹೆಲ್ಪ್ ಆಗ್ತಿದೆ ಅಲ್ಲ, ನಿಮ್ಮನ್ನು ಅದು ಬದಲಾಯಿಸ್ತಿದೆಯಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಎಷ್ಟು ಪ್ರೀತಿ ತೋರಿಸ್ತೀರಾ, ಖುಷಿ ಆಗುತ್ತೆ ಗೊತ್ತಾ. ಯು ನೋ ದಟ್ ಫೀಲಿಂಗ್ ವೆನ್ ಯು ಆರ್ ಲವ್ಡ್ ಬೈ ಎವ್ರಿ ಒನ್, ತುಂಬ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದ ಮಾಡ್ತೀರಾ, ಲೈಫಲ್ಲಿ ಒಳ್ಳೇದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಗೆ ನೆರವೇರಲಿ ಅಂತ ಎಲ್ಲ ಅಷ್ಟೊಂದು ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡ್ತೀರಾ. ತುಂಬ 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 ಥ್ಯಾಂಕ್ಸ್. ಲವ್ ಯು ಆಲ್ ಲಾಟ್, ಲವ್ ಯು ಎವ್ರಿ ಒನ್ ಲಾಟ್. ಆ್ಯಂಡ್ ನನಗೆ ಗೊತ್ತಿಲ್ಲ ನಿನ್ನ ಎಷ್ಟು ಥ್ಯಾಂಕ್ಸ್ ಹೇಳಬೇಕಂತ, ಬಟ್ ನಾನು ಯಾವಾಗಲೂ ಕೂಡ ನಿಮ್ಮೆಲ್ಲರಿಗೂ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.